ಸರ್ ಪ್ರತಿ ಮೂವಿಗೂ ಡಿಫ್ರೆಂಟ್ ಕತೆ ಇರುತ್ತೆ, ಡಿಫ್ರೆಂಟ್ ಥೀಮ್ ಇರುತ್ತೆ. ಅದರದ್ದು ಆ ಪಾತ್ರಗಳಿಗೆ ಆ ಟೈಮ್ಗೆ ಜೀವ ತುಂಬಬೇಕಂದ್ರೆ ಅದು ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಮಾತ್ರ ಸಾಧ್ಯ. ಆ ಸಿಚುವೇಶನ್ನ ಒಂದು ಬಾಯ್ಬಿಟ್ಟು ಹೇಳ್ದಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಅದು ಮ್ಯೂಸಿಕ್ಕಿಂದ ಮಾತ್ರ ಸಾಧ್ಯ. ನಿಮಗೆ ಪ್ರತಿ ಸತಿನೂ ಹೊಸ ಕತೆ ಬಂದಾಗ, ಹೊಸ ಥೀಮ್ ಬಂದಾಗ ಅದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಆ ಕತೆಗೆ ಜೀವ ತುಂಬೋದಕ್ಕೆ? ಹಿನ್ನೆಲೆ ಸಂಗೀತ ತುಂಬ ಪ್ರಾಮುಖ್ಯತೆ ಇದೆ ಅದಕ್ಕೆ. ಹೌದು, ಆ ಕತೆಗೆ ಪೂರಕವಾಗಿರ್ಬೇಕು, ಆ ನಿರ್ದೇಶಕನ ಕನಸಿಗೆ ಪೂರಕವಾಗಿರ್ಬೇಕು. ಎಕ್ಸಾಕ್ಟ್ಲಿ. ಅದ್ರ ಜೊತೆಗೆ ಆ ಸಿನಿಮಾಗೆ ಹೊರತುಪಡಿಸಿ ಕೇಳಿದ್ರು ಸಾಮಾನ್ಯ ಮನುಷ್ಯ ಅದಕ್ಕೆ ತಲೆದೂಗಬೇಕು. ಹೌದು, ಅದೆಲ್ಲ ಇಟ್ಕೊಂಡು ಒಂದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಓಕೆ, ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಸರ್? ಏನಾದ್ರು ನಿಮ್ಮ ಫಾರ್ಮುಲಾ ಇದೆಯಾ, ಸೀಕ್ರೆಟ್ ಫಾರ್ಮುಲಾ ತರ ಏನಾದ್ರು? ಪ್ರಿಪ್ರೇಷನ್ ಇಲ್ಲ, ಬ್ಲಾಂಕ್ ಆಗಿರ್ತೀನಿ. ಯಾಕಂದ್ರೆ ಏನೋ ಪ್ರಿಪೇರ್ ಆದ್ರೆ ಅದು ಅಲ್ಲಿ ಅದಿಲ್ದಲೇ ಇದ್ದಾಗ ಮಿಸ್ ಉಳಿಯುತ್ತೆ, ಅಥವಾ ಅದಕ್ಕಿನ್ನ ಮೀರಿ ಇದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್. ಇವಾಗ ನಾನೇನೋ ಪ್ರಿಪೇರ್ ಆಗಿರ್ತೀನಿ ವಿಜುವಲ್, ಅದಕ್ಕಿಂತ ನಾನು ಪ್ರಿಪೇರ್ ಆಗಿರೋದಕ್ಕಿಂತ ಮೀರಿ ಇವಾಗ ನನ್ನ ಮ್ಯೂಸಿಕ್ ಕಡಿಮೆ ಆಗಿ ಅದೆಲ್ಲ ಹೋಗ್ತಿದ್ರೆ ನಾನೆಲ್ಲ ಒಂದ್ ಕಡೆ ಹೋಗ್ತೀನಿ. ಸೊ ಅದನ್ನ ಫಸ್ಟ್ ನೋಡಿ ಒಂಚೂರು ಟೈಮ್ ತಗೊಂಡು ನೀಟಾಗಿ ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿ, ಆಮೇಲೆ ಇಟ್ಸ್ ಎ ಕೊಲಾಬರೇಷನ್. ಸಿನಿಮಾ ನಿಮ್ಗೆ ನಿರ್ದೇಶಕನ ಮಾಧ್ಯಮ, ಇಟ್ಸ್ ಎ ಕೊಲಾಬರೇಷನ್. ಯಾರು ನಾನು ಒಬ್ಬನೇ ಏನೋ ಮಾಡ್ತೀನಿ ಅಂತ ಆಗಲ್ಲ. ಎಸ್ಪೆಷಲಿ ನಿರ್ಮಾಪಕ ಅವರು ನಿರ್ಮಾಪಕ ನಿರ್ದೇಶಕ ಇಬ್ಬರ ಕೆಳಗಡೆ ನಾವೆಲ್ಲ ಕೆಲಸ ಮಾಡ್ತೀವಿ. ಓಕೆ ಸರ್. ಸರ್ ಇವಾಗ ಎಲ್ಲೋ ಒಂದ್ ಕಡೆ ಇತ್ತೀಚಿನ ಮ್ಯೂಸಿಕ್ ಟ್ರೆಂಡ್ನ ಗಮನಿಸಿದ್ರೆ ನಮ್ಮ ಶಾಸ್ತ್ರೀಯ ಸಂಗೀತ ಎಲ್ಲ ಒಂದೊಂದ್ ಕಡೆ ಕಡಿಮೆ ಆಗ್ತಾ ಬರ್ತಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮಧ್ಯಕಾಲೀನ ಸಂಗೀತದಲ್ಲಿ ಸರ್ ಅಲ್ಲ, ಮ್ಯೂಸಿಕ್ ಸಿನಿಮಾ ಮ್ಯೂಸಿಕ್ ಅಲ್ಲೂ ಕೂಡ ಆಲಾಪಗಳು ಮತ್ತೆ ಇದನ್ನೆಲ್ಲ ಯೂಸ್, ಗಮಪ ಅದೆಲ್ಲ ಯೂಸ್ ಮಾಡ್ತಾ ಇದ್ರು. ಲಿರಿಕ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತಾ ಇದೀವಿ. ಪ್ರಶ್ನೆ ಕೇಳ್ತಿದ್ದೀರಾ ಎಲ್ಲರೂ ಪ್ರಶ್ನೆ. ಇವಾಗ ನೀವು ಹಿಟ್ ಹಾಡುಗಳು ಯಾವ್ದಾದ್ರು ಹೇಳಿ, ಇತ್ತೀಚಿನ ದಿನಗಳಲ್ಲಿ ಹಿಟ್ ಆಗಿರೋ ಹಾಡುಗಳು. ಸಡನ್ ಆಗಿ ಯಾವ್ದು ಬರ್ತದೆ ಹೇಳಿ. ಬಯಸಿ ಅದ್ರಲ್ಲಿ ಆಲಾಪ ಎಲ್ಲ ಇದೆ ಸರ್. ನಂದು ಬೇಡ, ಬೇರೆಯವ್ರದ್ದು ಹೇಳಿ. ಸರಿ, ಯಾವ್ದು ಆಯ್ತು. ಇವಾಗ ಅದು ಪಕ್ಕ ರಾಗ ಬೇಸ್ಡೆ ಅಲ್ವಾ? ಹೌದು ಸರ್, ನಾನು ನಿಮ್ದು ಅಂತ ಹೇಳ್ತೇನೆ. ನಂದು ಬಿಡಿ, ಕಾಂತಾರದು ಸಿಂಗಾರ ಸಿರಿ ಎಷ್ಟು ಚೆನ್ನಾಗಿದೆ. ಪಕ್ಕ ನಮ್ಮ ಏನದು ಒಂದು ಯಾವ್ದೋ ಒಂದು ಶಾಸ್ತ್ರೀಯವಾದ ರಾಗ ತಗೊಂಡು ಅದರಲ್ಲೇನೆ ಆ ನಾದಸ್ವರದ್ದು ಎಷ್ಟು ಪಾಪ್ಯುಲರ್ ಆಗಿದೆ. ಎಲ್ಲಿ ಹೋಗಿದೆ ಶಾಸ್ತ್ರೀಯ ಸಂಗೀತ? ಯಾವಾಗಲೂ ಅದೇ ಬುನಾದಿ. ಆಯ್ತು, ನಿಮ್ಗೆ ಯಾವ ಬೇರೆ ಭಾಷೆದೇ ತಗೊಳ್ಳಿ, ಎಲ್ಲ ಹಿಂದೂಸ್ತಾನಿ ಕ್ಲಾಸಿಕಲ್ ಬೇಸ್ ಇದೇನೆ. ಇವಾಗ ಚರಣ್ ರಾಜ್ ಅವ್ರು ಮಾಡ್ತಾರೆ ಯಾವುದು ಸಪ್ತಸಾಗರದ ಅದು ಎಲ್ಲ ರಾಗ ಬೇಸ್ಡೆ. ಹೌದು, ಮತ್ತೆ ಎಲ್ಲ ಮಾಯ ಆಗಿದೆ, ಜನ ತಗೊಳ್ತಿರೋದೇ ಅದು. ಏನಂದ್ರೆ ಎಸ್ಪೆಷಲಿ ಆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರಲ್ಲ, ಅಂದ್ರೆ ಈಗ ಎಕ್ಸಾಂಪಲ್ ಒಂದ್ ಸ್ವಲ್ಪ ರಾಕಿಂಗ್ ಆಗಿರುತ್ತಲ್ಲ, ಆ ತರ ಸಾಂಗ್ಸ್ ಅಲ್ಲಿ ಎಲ್ಲ ತಗೊಂಡಾಗ ಪೂರ್ತಿ ವೆಸ್ಟರ್ನೈಸ್ ಆಗ್ಬಿಟ್ಟಿದೆ ಅಂತ ಎಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ. ಅಂದ್ರೆ ಲಿರಿಕ್ಸ್ ಗಿಂತ ಜಾಸ್ತಿ ಮ್ಯೂಸಿಕ್ ಕೇಳಿಸ್ತಾ ಇರುತ್ತೆ. ಯಾಕಂದ್ರೆ ವಿಷುವಲ್ ಆಗಿರುತ್ತೆ. ಒಬ್ಬ ದೊಡ್ಡ ಹೀರೋಗೆ ಮಾಡ್ಬೇಕು ಅಂದಾಗ ಜನರು ಹಂಗ್ ರಿಯಾಕ್ಟ್ ಮಾಡ್ತಾರೆ, ಜನರದ ಅಬ್ಬರ ಹಂಗಿರುತ್ತೆ, ಅದಕ್ಕೆ ಪೂರಕವಾಗಿ ಕೊಡ್ಲೇಬೇಕು. ಸೊ ಟ್ರೆಂಡಿಗೆ ತಕ್ಕನಂಗೆ ಹೋಗ್ತಿದ್ದಾರೆ ಎಲ್ರು ಅಂತ ಅಲ್ಲ, ಎಲ್ರು ಅಂತಲ್ಲ, ಅವ್ರಿಗೂ ಇವಾಗ ನಿಮಗೆ ಆ ಸಿನಿಮಾದಲ್ಲಿ ಎಲ್ಲಾ ತರ ಹಾಡು. ಇವಾಗ ಸಿನಿಮಾ ಅಂದ್ರೆ ನಿಮಗೆ ಒಂದೇ ಆಯಾಮದಲ್ಲಿ ನೋಡಲ್ಲ. ಒಂದು ಹೀರೋ ಎಂಟ್ರಿ ಆಗುತ್ತೆ, ಹೀರೋ ಎಂಟ್ರಿ ಆಗ್ತಿದ್ದಂಗೆ ಅವ್ನಿಗೇನೋ ಆಗುತ್ತೆ, ಅವಾಗ ಎಮೋಷನಲಿ ಕೊಡ್ಲೇಬೇಕು. ಅದಾದ್ಮೇಲೆ ಏನೋ ಪ್ರೀತಿ ಆಗುತ್ತೆ, ಅವಾಗ ಪ್ರೀತಿ ಕೊಡ್ಲೇಬೇಕು. ಆಮೇಲೆ ಏನೋ ಟ್ರಾಜಿಡಿ ಆಗುತ್ತೆ ಅನ್ಕೊಳ್ಳಿ, ತಾಯಿ ಸೆಂಟಿಮೆಂಟ್ ಕೊಡ್ಲೇಬೇಕು ಅಲ್ವಾ? ಇವಾಗ ಯಾವ್ದೇ ಇವಾಗ ಅಂದ್ರೆ ನನ್ನ ಸಿನಿಮಾದ ನಾನು ಮಾತಾಡಲ್ಲ, ಬೇರೆ ಸಿನಿಮಾದು KGF ದೊಡ್ಡ ವರ್ಲ್ಡ್ ಅಲ್ಲೇ ದೊಡ್ಡ ಲೆವೆಲ್ ಇಟ್ಟು ಅದ್ರಲ್ಲಿ ನಿಮಗೆ ಸಂಗೀತದ ವಿಷಯ ಬಂದಾಗ ಸಲಾಮ್ ರಾಕಿಬ ಅಂತ ಅಬ್ಬರದ್ದು ಇದೆ, ಎಲ್ಲ ಅಬ್ರ ಅಂತಾರೆ. ಕಟ್ ಮಾಡಿದ್ರೆ ನಿಮ್ಗೆ ನಾನೇ ಎರಡು ಇದೆ ತಾನೆ, ಎರಡು ಒಪ್ಕೊಂಡಿದ್ದಾರೆ ತಾನೆ. ಸೊ ನಿಮಗೆ ಎಲ್ಲಿ ಮಾಯ ಸಂಗೀತ ಅಲ್ವಾ? ನಿಜ.